ಫ್ರೆಂಡ್ಸ್ ಹೋಗಿ 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 ಹೋಗ್ಬಿಟ್ಟು ಸ್ವೆಟರ್ ಹಾಕೋ ಬನ್ನಿ. ತುಂಬ ಚಳಿ ಆಗ್ತಿದೆ. ಸೊ ಫಸ್ಟ್ ಸ್ವೆಟರ್ ಹಾಕೊಳ್ಳಿ, ಆಮೇಲೆ ವಿಡಿಯೋ ನೋಡ್ಬೋದು. ಹೋಗಿ ಫಸ್ಟ್ ಹೋಗಪ್ಪ, ಹೋಗಿ ಹೋಗಿ ಸ್ವೆಟರ್ ಹಾಕೊಳ್ಳಿ, ಟೋಪಿ ಹಾಕೊಳ್ಳಿ, ಮತ್ತೆ ಮೂಗಲ್ಲಿ ಹತ್ತಿ ಹಾಕೊಳ್ಳಿ. ಸಾರಿ ಕಿವಿದಲ್ಲಿ ಹತ್ತಿ ಹಿಡ್ಕೊಂಡು ಒಂದು ಕಾಫಿ ಎತ್ಕೊಂಡು ಬಂದು ಕೂತ್ಕೊಳ್ಳಿ ನನ್ನ ವಿಡಿಯೋ ನೋಡೋದಕ್ಕೆ. ಸೊ ಇವತ್ತು ಬಂದು ಯಾರ ಬಗ್ಗೆನೂ ರೋಸ್ಟ್ ಇಲ್ಲ, ಯಾರ ಬಗ್ಗೆನೂ ಮಾತಾಡೋದಿಲ್ಲ, ಏನು ರಿಯಾಕ್ಷನ್ ಕೊಡೋದಿಲ್ಲ. ಸೊ ಇವತ್ತು ಬಂದು ಫುಲ್ ಡಿಫ್ರೆಂಟ್ ಕಂಟೆಂಟ್ ಆಗಿರುತ್ತೆ. ಯಾರು ಈ ತರ ಕಂಟೆಂಟ್ ಮಾಡೇ ಇರೋದಿಲ್ಲ. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿದಲ್ಲಿ ಯಾರು ಈ ತರ ಕಂಟೆಂಟ್ ಮಾಡಿಲ್ಲ. ಇಂಡಿಯನ್ ಯೂಟ್ಯೂಬ್ ಕಮ್ಯುನಿಟಿದಲ್ಲಿ ಯಾರು ಈ ತರ ಕಂಟೆಂಟ್ ಮಾಡಿಲ್ಲ. ಯೂಟ್ಯೂಬ್ ಡೈರೆಕ್ಟ್ ಟಾಪಿಕ್ ಬರೋ, ಇದೇ ಲಾಸ್ಟ್ ವಾರ್ನಿಂಗ್. ತಿರ್ಗಾ ಈ ತರ ಶೂಟ್ ಎಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ಹೊಡೆದಾಕ್ಬಿಡ್ತೀನಿ. ಸಾರಿ ಆ ಕಂಟೆಂಟ್ ಬಂದು ಮೈ ಪ್ಲಾನ್ ಫಾರ್ 2026. One is a new series ನಾನು ಓಪನ್ ಮಾಡಿದ್ದೀನಿ. ಆ ಸೀರೀಸ್ ಹೆಸರು ಬಂದ್ಬಿಟ್ಟು ಯಾಪಿಂಗ್. ಸುಮ್ಮನೆ ಮಾತಾಡೋದು ಅಷ್ಟೇ, ಏನಿರೋದಿಲ್ಲ. ಸೊ ಫಸ್ಟ್ ಒನ್ ಬಂದು ಪ್ರೊಫೆಷನಲ್ ಯೂಟ್ಯೂಬ್ ದಲ್ಲಿ 1K ಸಬ್ಸ್ಕ್ರೈಬರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಐ ನೋ ಇಟ್ ಈಸ್ ಅ ಲೆಸ್ ನಂಬರ್. ಒಂದು ವರ್ಷದಲ್ಲಿ 1K ಅನ್ನೋದು ತುಂಬಾ ಜನಕ್ಕೆ ಅನ್ಸ್ಬೋದು, ಒಂದು ವರ್ಷದಲ್ಲಿ 1K ಅಷ್ಟೇನೆ ಮಾಡೋಕ್ಕಾಗುತ್ತೆ ಅಂತ. ಸೊ ಯೂಟ್ಯೂಬ್ ಬಂದು ತುಂಬ ಲಾಂಗ್ ಫಾರ್ಮ್, ಲಾಂಗ್ ಇನ್ವೆಸ್ಟ್ಮೆಂಟ್. ಸೊ 1Kನೇ ಆಗೋದು ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಬಂದು ಪರ್ ಮಂತ್ ನೆಕ್ಸ್ಟ್ ಫೆಬ್ರವರಿಯಿಂದ ಪರ್ ಮಂತ್ ನಾನು ಮಿನಿಮಮ್ 4 ವಿಡಿಯೋಸ್ ಹಾಕ್ತೀನಿ. ಟೈಮ್ ಸಿಕ್ಕಿದ್ರೆ 6 ವಿಡಿಯೋಸ್ ಟೋಟಲ್ ಪರ್ ಮಂತ್ಗೆ 6 ವಿಡಿಯೋಸ್ ಹಾಕ್ತೀನಿ. ಐ ವಾಂಟ್ ಟು ಗಿವ್ ಕ್ವಾಲಿಟಿ. ಕನ್ನಡ ಯೂಟ್ಯೂಬ್ ದಲ್ಲಿ ಕ್ವಾಲಿಟಿ ಕೊಡೋರು ತುಂಬಾ ಕಮ್ಮಿ ಜನ ಇದ್ದಾರೆ. ಸೊ ನಾನು ಬಂದು ಕ್ವಾಲಿಟಿ ಕೊಡಬೇಕು ಒಂದು ವಿಡಿಯೋದಲ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು 7th ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಈ ಮಂತ್ ಫುಲ್ ಎಕ್ಸಾಮ್ ಇದೆ. ಸೊ ನೆಕ್ಸ್ಟ್ ಮಂತ್ ಇಂದ ಫೆಬ್ರವರಿಯಿಂದ ಐ ವಿಲ್ ಬಿ ಕಂಟಿನ್ಯೂಸ್ಲಿ ಅಪ್ಲೋಡಿಂಗ್ ದ ವಿಡಿಯೋಸ್. ಗೊತ್ತು 65 ಜನ ನಾನೇ ಆ ನೋವನ್ನ ವಿಷಕಂಠನಾಗಿ 65 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಏನು ಇವನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಇಟ್ಸ್ ಲೈಕ್ ಕನ್ಸಿಸ್ಟೆನ್ಸಿ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ. ಲಾಸ್ಟ್ ಇಯರ್ ಇಂದ ಇಂಟರ್ನ್ಶಿಪ್ ಪ್ಲೇಸ್ಮೆಂಟ್ ಅದನ್ನು ಫೋಕಸ್ ಮಾಡಬೇಕು. ಜಾಬ್ ಸಿಗ್ಬೇಕಲ್ಲ, ಬ್ರೆಡ್ ಅಂಡ್ ಬಟರ್ಗೆ ಕೆಲಸ ಹುಡುಕ್ಬೇಕಲ್ಲ. ಐ ಆಮ್ ಇಂಟ್ರೆಸ್ಟೆಡ್ ಇನ್ UX ಡಿಸೈನ್. ಸೊ ಅದ್ರ ಬಗ್ಗೆ ತುಂಬಾ ತಿಳ್ಕೋಬೇಕು, ಅದ್ರ ಬಗ್ಗೆ ತುಂಬಾ ಓದ್ಬೇಕು. ಸೊ ಇಂಟರ್ನ್ಶಿಪ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಫುಲ್ ಟೈಮ್ ಜಾಬ್ ಸಿಗ್ಬೇಕು. ಫಸ್ಟ್ ಬಂದು ಎಲ್ಲರೂ ನ್ಯೂ ಇಯರ್ ರೆಸಲ್ಯೂಷನ್ ಅಂದಿದ ತಕ್ಷಣ ಹೇಳೋದೆ ಜಿಮ್ ಸೇರ್ಕೋಬೇಕು. ನಾನು ಜಿಮ್ಗೆ ಹೋದ್ರೆ ಡಿಸಿಪ್ಲಿನ್ ಬರುತ್ತೆ ಅಂತ ಹೋಗ್ತಾ ಇರೋದು ರೀಸನ್ ಅಷ್ಟೇ. ಹ್ಯಾಂಡ್ ಟಕ್ಕಕ್ ಆಗೋದಿಲ್ಲ. ಹ್ಯಾಂಡ್ ಬಂದ್ಬಿಟ್ಟು ಹಿಂಗೆ ಎದೆ ಉಬ್ಬಿಸ್ಕೊಂಡು ಹಾಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಸಣ್ಣ ಆಗ್ಬೇಕು ನಾನು. ಯಾಕೆ ನಾವೆಲ್ಲ ಜಿಮ್, ಚಿಕ್ಕ ಹುಡುಗರೆಲ್ಲ ಜಿಮ್ ಹೋಗ್ಬಿಡ್ತಾ, ಮಕ್ಕಳು ಜಿಮ್ ಮಾಡಬಾರ್ದಾ? ಇವತ್ತು ಗಿಡ ಆಗಿರ್ಬೋದು, ಇವತ್ತು ಬಗ್ಲಿಲ್ಲ ಅಂದ್ರೆ ನಾಳೆ ಬಗ್ಗಕ್ ಆಗಲ್ಲ. ದಟ್ ಈಸ್ ಮೈ ಕಾನ್ಸೆಪ್ಟ್. ಇಂಜಿನಿಯರಿಂಗ್ ಸೇರ್ಕೊಡೋಗಿಂದನೂ ತುಂಬಾ ಆಸೆ ಇದು ಬಿಲ್ಡ್ ಮಾಡ್ಬೇಕು, ಸಿಸ್ಟಮ್ ನ ಬಿಲ್ಡ್ ಮಾಡ್ಬೇಕು ಅಂತ. 2023 ಇದೆ, ಇನ್ನ ಅಚೀವ್ ಆಗಿಲ್ಲ. ಸೊ ಸಿಸ್ಟಮ್ ಯಾಕೆ ಬಿಲ್ಡ್ ಮಾಡ್ಬೇಕು ಅಂದ್ರೆ ಓನ್ಲಿ ರೀಸನ್ ಫಾರ್ ಎಡಿಟಿಂಗ್ ಪರ್ಪಸ್. ರೆಂಡರ್ ಆಗೋದು ತುಂಬಾ ಕಷ್ಟ. ಇದು ಬಂದ್ಬಿಟ್ಟು ನನ್ನ ಲ್ಯಾಪ್ಟಾಪ್ ತುಂಬಾ ಉಜ್ಜಿಬಿಟ್ಟಿದ್ದೀನಿ ಆ ಲ್ಯಾಪ್ಟಾಪ್ ನ. ಸೊ ಅದಕ್ಕೊಂದು ರಿಟೈರ್ಡ್ ಲೈಫ್ ಕೊಡ್ಬೇಕು. ಸೊ ಈ ವರ್ಷದಲ್ಲಿ ಐ ವಾಂಟ್ ಟು ಬಿಲ್ಡ್ ಸಿಸ್ಟಮ್. ಮತ್ತೆ ಥರ್ಡ್ ಒನ್ ಬಂದು ಸ್ಕಿಲ್ ಡೆವಲಪ್ಮೆಂಟ್. ನಾನು ಬಂದು ರನ್ 2 years ಇದೆ ನಾನು ಟ್ರೈ ಮಾಡ್ತಿದ್ದೀನಿ ಫೋಟೋಶಾಪ್ ಕಲ್ತ್ಕೊಳ್ಳೋದಕ್ಕೆ. ಸೊ ಆಗ್ತಾನೆ ಇಲ್ಲ ಅದು. ಸೊ ಈ ವರ್ಷದಲ್ಲಿ ಪಕ್ಕ ಫೋಟೋಶಾಪ್ ಕಲೀಲೇಬೇಕು. ಬಿಕಾಸ್ ತಮ್ನೇಲ್ ನಾನೇ ಮಾಡ್ಬೇಕಲ್ಲ. ಸೊ ಅದಕ್ಕೆ ಫೋಟೋಶಾಪ್ ಬೇಕೇ ಬೇಕು. ಮತ್ತೆ UX ಅಲ್ಲಿ ಫುಲ್ ಡೆಪ್ತ್ ಆಗಿ ಕಲಿಬೇಕು ಆಸ್ ಎ ಪರ್ಸನಲ್. ಮತ್ತೆ ಇನ್ನೊಂದು ಬಂದು ಆಫ್ಟರ್ ಎಫೆಕ್ಟ್ ಕಲಿಬೇಕು ಫಾರ್ ಮೋಷನ್ ಗ್ರಾಫಿಕ್. ಅದು ನನಗೆ ತುಂಬಾ ಇಷ್ಟ, ಅದನ್ನ ಕಲಿಬೇಕು. ನೀವೇನೇನು 2026ಗೆ ಪ್ಲಾನ್ ಮಾಡಿದ್ದೀರಾ ಅಂತ ಒಂದು ಲಿಸ್ಟ್ ಬರ್ದಿ. ಸೊ ರೆಡಿಟ್ ಕೆಳಗಡೆ ಲಿಂಕ್ ಇರುತ್ತೆ, ರೆಡಿಟ್ಗೆ
ಪೇಸ್ಟ್ ಮಾಡಿ ರೆಡಿಟ್ ಹಾಕಿ 2027 ನೋಡೋಣ ನೀವು ಅಚೀವ್ ಮಾಡಿದೀರಾ, ನಾನು ಅಚೀವ್ ಮಾಡಿದ್ದೇನೆ, ನೀನ್ ಅಚೀವ್ ಮಾಡಿದೀರಾ ಅಂತ. ಸೊ ಬಂದು ಹೇಳೋದಿಷ್ಟೇ, ರೆಸಲ್ಯೂಷನ್ ಬಂದು ಅಚೀವ್ ಮಾಡೋ ತರ ಪಾಯಿಂಟ್ ಮಾಡ್ಕೋಬೇಕು, ಲಿಸ್ಟ್ ಮಾಡ್ಕೋಬೇಕು. ಅಚೀವ್ ಆಗಿಲ್ದಿರೋದ್ನೆಲ್ಲ ನಾವು ಸುಮ್ನೆ ಲಿಸ್ಟ್ ಮಾಡ್ಕೊಂಡು ವೇಸ್ಟ್ ಅದು. ಫಾರ್ ಎಕ್ಸಾಂಪಲ್ ನನಗೆ ಆಸೆ ಇದೆ, ಸೊ ಬೈಕ್ ತಗೋಬೇಕು ಅಂತ. ಸೊ ಅದು ಅಚೀವಬಲ್ ಇಲ್ಲ ನಂಗೆ 2026 ಒಳಗಡೆ. ಸೊ ಅದಕ್ಕೆ ಬಂದು ನಾನು ಅದ್ ಲಿಸ್ಟ್ ಅಲ್ಲಿ ಹಾಕೊಂಡಿಲ್ಲ. ಇನ್ನೊಂದು ಎಕ್ಸಾಂಪಲ್ ಬಂದು ಅದೇ 1 ಮಿಲಿಯನ್ ಸಬ್ಸ್ಕ್ರೈಬರ್, 100K 50K ಸಬ್ಸ್ಕ್ರೈಬರ್ ಆಗ್ಬಿಡ್ಬೇಕು ಒಂದ್ ವರ್ಷದಲ್ಲಿ ಅನ್ಕೊಂಡ್ರೆ ಅದು ಆಗೋದಿಲ್ಲ. ಅದು ನಾಟ್ ಅಚೀವಬಲ್ ಇನ್ ಯೂಟ್ಯೂಬ್. ಸೊ ಯಾವ್ದು ಅಚೀವಬಲ್ ಆಗಿರುತ್ತೋ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಮಾಡೋದಕ್ಕೆ ಅದನ್ನ ಅಚೀವಬಲ್ ಅಂತ ಒಂದು ಅಚೀವಬಲ್ ಯಾವ್ದು ಮುಟ್ಟಕ್ಕಾಗುತ್ತೋ ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ರೆಡಿಟ್ ಅಲ್ಲಿ ಹಾಕಿ. ಸೊ ನೋಡೋಣ ಯಾರ್ಯಾರು ಹಾಕ್ತಾರೆ ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ಯಾರು ಹಾಕೋದಿಲ್ಲ, ಅದು ಸತ್ಯ. ಒಂದು ಲಾಸ್ಟ್ ಕಿಸ್ ಫಾರ್ 2025. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಮೇನ್ ರೀಸನ್ ಇದೊಂದೇ. ಸೊ ಐ ವಾಂಟ್ ಟು ಪ್ರೆಸೆಂಟ್ ಡಿಫ್ರೆಂಟ್ಲಿ ದ ವಿಡಿಯೋಸ್. ಪ್ರೆಸೆಂಟೇಷನ್ ಬಂದು ತುಂಬಾ ಡಿಫ್ರೆಂಟ್ ಆಗಿರ್ಬೇಕಂತಾನೆ ನಾನು ಸ್ಟಾರ್ಟ್ ಮಾಡಿರೋದು. ಏನೇ ಒಂದು ರೋಸ್ಟ್ ಆಗ್ಲಿ, ಲಾಗ್ ಆಗ್ಲಿ, ಒಂದು ಗೇಮ್ ಆಗ್ಲಿ, ನಾನು ಬಂದು ತುಂಬಾ ಡಿಫ್ರೆಂಟ್ ಆಗಿ ಪ್ರೆಸೆಂಟೇಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಈ ವಿಡಿಯೋದಲ್ಲಿ ತುಂಬಾ ಎಲಿಮೆಂಟ್ಸ್ ಏನು ಇರೋದಿಲ್ಲ. ಇಟ್ಸ್ ಆಲ್ ಅಬೌಟ್ ನನ್ನ ಪ್ಲಾನ್ಸ್ 2026ಗೆ. ನಾನೇ ಮಾತಾಡ್ತಾ ಇರ್ತೀನಿ, ಯಾಪಿಂಗ್. ಅದಕ್ಕೆ ಸೀರೀಸ್ ಹೆಸರೇ ಬಂದು ಯಾಪಿಂಗ್.